ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದು ಭಾದ್ರಪದ ಮಾಸ, ಅತಿ ಪವಿತ್ರವಾದ ತಿಂಗಳು. ಅದರಲ್ಲೂ ಇವತ್ತು ಚಂದ್ರಗ್ರಹಣ ಹಾಗೂ ಹುಣ್ಣಿಮೆ, ಅತಿ ಶ್ರೇಷ್ಠವಾದ ದಿನ ಎಂದೇ ಹೇಳಬೇಕು. ಇವತ್ತು ನೀವು ಏನು ಮಾಡದೇ ಇದ್ರೂ ಕೂಡ ಈ ಒಂದು ಕತೆ ಕೇಳಿದ್ರೆ 7 ಜನ್ಮದ ದರಿದ್ರ ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ಮರಣಾನಂತರ ನಕ್ಷತ್ರ ಲೋಕದಲ್ಲಿ ಸ್ಥಾನ ಸಿಗುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ, ಆಕಸ್ಮಿಕ ಧನಲಾಭ ಉಂಟಾಗುತ್ತೆ, ಎಲ್ಲ ರೀತಿಯ ಕಷ್ಟಗಳು ಕೂಡ ದೂರಾಗುತ್ತೆ. ಅದಕ್ಕೆ ಆಲಸ್ಯ ಮಾಡದೆ ಈ ಕತೆ ಏನೆಂದು ಈಗ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಕತೆ ನಮಗೆ ಪದ್ಮ ಪುರಾಣದಲ್ಲಿ ಕಾಣಿಸುತ್ತೆ. ಪೂರ್ವದಲ್ಲಿ ಪಂಚಪಾಂಡವರು ವನವಾಸ ಮಾಡುತ್ತಿರುವ ಸಮಯದಲ್ಲಿ ಅವರ ಯೋಗಕ್ಷೇಮ ವಿಚಾರಿಸಲು ಶ್ರೀಕೃಷ್ಣ ಪರಮಾತ್ಮರು ಅವರ ಹತ್ತಿರ ಹೋದರು. ಶ್ರೀಕೃಷ್ಣನನ್ನು ನೋಡಿದ ಕೂಡಲೇ ಧರ್ಮರಾಜ ಸಂತೋಷದಿಂದ ಅವರಿಗೆ ಸ್ವಾಗತ ಕೋರಿ ಅತಿಥಿ ಸತ್ಕಾರಗಳನ್ನು ಮಾಡಿದ. ಸ್ವಲ್ಪ ಹೊತ್ತು ಎಲ್ಲರೂ ಕುಶಲೋಪರಿ ವಿಚಾರಿಸಿದ ನಂತರ ಧರ್ಮರಾಜ ಶ್ರೀಕೃಷ್ಣನೊಂದಿಗೆ ಈ ರೀತಿ ಕೇಳಿದ: ಓ ಪರಮಾತ್ಮ ಶ್ರೀಕೃಷ್ಣ, ನಾವು ಅನುಭವಿಸುತ್ತಿರುವ ಕಷ್ಟಗಳು ನಿನಗೆ ತಿಳಿಯದೆ ಯಾವ ವ್ರತ ಮಾಡಿದರೆ, ಯಾವ ಪೂಜೆ ಮಾಡಿದರೆ ನಮ್ಮ ಕಷ್ಟಗಳು ಹೊರಟು ಹೋಗುತ್ತದೋ ದಯವಿಟ್ಟು ತಿಳಿಸಿಕೊಡು ಎಂದು ಕೇಳಿದ. ಆಗ ಶ್ರೀಕೃಷ್ಣ, ಯುಧಿಷ್ಠಿರ, ನಿಮ್ಮ ಕಷ್ಟಗಳು ನಿವಾರಣೆಯಾಗಲು ಅನಂತ ಪದ್ಮನಾಭ ಸ್ವಾಮಿ ವ್ರತ ಆಚರಿಸಬೇಕು. ಆಗ ಧರ್ಮರಾಜ, ಹೇ ಮಹಾನುಭಾವ, ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಯಾರು? ಆಗ ಶ್ರೀಕೃಷ್ಣ, ಧರ್ಮರಾಜ, ಅನಂತ ಪದ್ಮನಾಭ ಸ್ವಾಮಿ ಅಂದರೆ ಮತ್ಯಾರೂ ಅಲ್ಲ, ಸಾಕ್ಷಾತ್ ನಾನೇ ಕಾಲಸ್ವರೂಪನಾಗಿ ಸರ್ವವೂ ವ್ಯಾಪಿಸಿರುತ್ತೇನೆ. ರಾಕ್ಷಸ ಸಂಹಾರಕ್ಕಾಗಿ ನಾನೇ ಶ್ರೀಕೃಷ್ಣನಂತೆ ಅವತರಿಸಿದೆ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದ ಅನಂತ ಪದ್ಮನಾಭ ಸ್ವಾಮಿ ಕೂಡ ನಾನೇ. ಮತ್ಸ ಕೂರ್ಮ ವರಾಹ ಅವತಾರಗಳು ನನ್ನದೇ. ನನ್ನೊಳಗೆ 14 ದೇವೇಂದ್ರರು, 8 ವಸುಗಳು, 11 ರುದ್ರರು, 12 ಆದಿತ್ಯರು, 7 ಋಷಿಗಳು, 14 ಭುವನಗಳು ಹಾಗೂ ಈ ಚರಾಚರ ಸೃಷ್ಟಿಯ ಚೈತನ್ಯ ಅಡಗಿದೆ. ಆದ್ದರಿಂದ ಧರ್ಮರಾಜ, ನೀನು ಅನಂತ ಪದ್ಮನಾಭ ಸ್ವಾಮಿ ವ್ರತ ಆಚರಿಸು ಅಂದರು ಶ್ರೀಕೃಷ್ಣ. ಆಗ ಧರ್ಮರಾಜ, ಹೇ ಪರಮಾತ್ಮ, ಈ ವ್ರತವನ್ನು ಯಾವ ರೀತಿ ಆಚರಿಸಬೇಕು? ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿದವರು ಯಾರಾದರೂ ಇದ್ದಾರಾ ಎಂದು ಕೇಳಿದ. ಆಗ ಶ್ರೀಕೃಷ್ಣ, ಹೇ ಧರ್ಮರಾಜ, ಪೂರ್ವದಲ್ಲಿ ಅಂದರೆ ಕೃತಯುಗದಲ್ಲಿ ಚತುರ್ವೇದಗಳನ್ನು ಕಲಿತಿರುವಂತಹ ವೇದಾಂತಿಯಾದ ಸುಮಂತ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಂಡತಿ ದೀಕ್ಷಾದೇವಿ. ಆ ದಂಪತಿಗಳಿಗೆ ಒಬ್ಬಳೇ ಮಗಳು, ಹೆಸರು ಸುಗುಣವತಿ. ಅವಳಿಗೆ ದೈವಭಕ್ತಿ ಜಾಸ್ತಿ. ಸುಗುಣವತಿ ಯೌವನಕ್ಕೆ ಕಾಲಿಟ್ಟಾಗ ಅವಳ ತಾಯಿ ಮೃತಪಟ್ಟಳು. ಹಾಗಾಗಿ ಸುಮಂತ ಇನ್ನೊಬ್ಬಳನ್ನು ಮದುವೆಯಾದ. ಆ ಹೆಣ್ಣು ಮಹಾನ್ ಗಯಾಳಿ. ಅವಳು ಯಾವಾಗಲೂ ಸುಗುಣವತಿಯನ್ನು ಪೀಡಿಸುತ್ತಿದ್ದುದನ್ನು ಗಮನಿಸಿದ ಸುಮಂತ ಬೇಗನೆ ಸುಗುಣವತಿಯನ್ನು ಕೌಂಡಿನ್ಯ ಎಂಬ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದ. ಮಗಳನ್ನು ಗಂಡನ ಮನೆಗೆ ಕಳಿಸುವ ಮುಂಚೆ ಅಳಿಯನಿಗೆ ಏನಾದರೂ ಒಂದು ಕಾಣಿಕೆ ಕೊಡಬೇಕೆಂದು ಸುಮಂತ ಅಂದುಕೊಂಡ. ಆದರೆ ಅವನ ಹೆಂಡತಿ ಅಳಿಯ ಎಂದು ಕೂಡ ನೋಡದೆ ಅವನನ್ನು ಬಾಯಿಗೆ ಬಂದಂತೆ ಬೈದು ಅವಮಾನಿಸಿದಳು. ಇದರಿಂದ ತುಂಬಾ ನೊಂದುಕೊಂಡ ಸುಮಂತ ಅಳಿಯನ ಹತ್ತಿರ ಕ್ಷಮೆ ಯಾಚಿಸಿ ಮದುವೆಗೆ ಸಿಹಿ ತಯಾರಿಸಿ ಉಳಿದಿದ್ದಂತ ಹೆಸರು ಕಾಳು, ಬೆಲ್ಲ ಹಾಗೂ ತುಪ್ಪ ಬೆರೆಸಿ ತಯಾರಿಸಿದಂತ ಒಂದು ಪುಡಿಯನ್ನು ಮಗಳಿಗೆ ಕಾಣಿಕೆಯಾಗಿ ಕೊಟ್ಟು ಕಳಿಸಿದ. ಸುಗುಣವತಿ ಗಂಡನ ಜೊತೆ ಅತ್ತೆ ಮನೆ ಕಡೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಕಲ್ಯಾಣಿ ಕಾಣಿಸಿತು. ಅಲ್ಲಿ ಕೆಲ ಹೆಂಗಸರು ಕೆಂಪು ಸೀರೆ ಉಟ್ಟುಕೊಂಡು ಯಾವುದೋ ಒಂದು ವ್ರತ ಆಚರಿಸುತ್ತಿದ್ದರು. ಸುಗುಣವತಿ ಕುತೂಹಲದಿಂದ, ನೀವು ಯಾವ ವ್ರತ ಆಚರಿಸುತ್ತಿದ್ದೀರಿ ಎಂದು ಕೇಳಿದಳು. ಆಗ ಆ ಮಹಿಳೆಯರು, ಅಮ್ಮ, ಇದು ಅನಂತ ಪದ್ಮನಾಭ ಸ್ವಾಮಿ ವ್ರತ. ಇದನ್ನು ಭಾದ್ರಪದ ಮಾಸದಲ್ಲಿ ಆಚರಿಸಬೇಕು. ಈ ವ್ರತ ಆಚರಿಸಬೇಕು ಅಂದುಕೊಂಡ ಮಹಿಳೆ ನದಿ,
ಕೆರೆ, ಕೊಳವೆ, ಬಾವಿ, ಕಲ್ಯಾಣಿ, ಸರೋವರ ಯಾವುದರಲ್ಲಾದರೂ ತಲೆ ಸ್ನಾನ ಆಚರಿಸಬೇಕು. ಅದರ ನಂತರ ಕೆಂಪು ಸೀರೆ ಉಟ್ಟುಕೊಂಡು ವ್ರತ ಮಾಡಬೇಕು. ನೀವು ವ್ರತ ಮಾಡಲು ಅಂದುಕೊಂಡಿರುವ ಪ್ರದೇಶವನ್ನು ಗೋಮೂತ್ರದಿಂದ ಸ್ವಚ್ಛಗೊಳಿಸಬೇಕು. ಅಷ್ಟಾದಳ ರಂಗೋಲಿ ಬಿಡಿಸಿ 5 ಬಣ್ಣಗಳಿಂದ ಆ ರಂಗೋಲಿಯನ್ನು ಅಲಂಕರಿಸಬೇಕು. ಆ ವೇದಿಕೆಯ ದಕ್ಷಿಣ ಭಾಗದಲ್ಲಿ ಒಂದು ಕಲಶವನ್ನು ಇರಿಸಬೇಕು. ವೇದಿಕೆಯ ಮತ್ತೊಂದು ಭಾಗದಲ್ಲಿ ಯಮುನಾ ದೇವಿಯನ್ನು, ಅಂದರೆ ಯಮುನಾ ನದಿ ನೀರನ್ನು ಅಥವಾ ಅರಿಶಿಣದಿಂದ ತಯಾರಿಸಿದಂಥ ಒಂದು ಪುಟ್ಟ ಬೊಂಬೆಯನ್ನು, ಮಧ್ಯಭಾಗದಲ್ಲಿ ದರ್ಬೆಗಳಿಂದ ಸರ್ಪದ ಆಕೃತಿಯೊಂದನ್ನು ತಯಾರಿಸಿ ಅದನ್ನು ಇರಿಸಬೇಕು. ಅದರೊಳಗೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹನೆ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಅರ್ಚನೆ ಮಾಡಿಕೊಳ್ಳಬೇಕು. ಈ ಪೂಜೆಗೆ 14 ರೀತಿಯಾದ ಪೂಜಾ ದ್ರವ್ಯಗಳು ಇರುವಂತೆ ನೋಡಿಕೊಳ್ಳಬೇಕು. ಒಂದು ಪವಿತ್ರವಾದ ದಾರವನ್ನು ತೆಗೆದುಕೊಂಡು ಅದಕ್ಕೆ 14 ಗಂಟುಗಳನ್ನು ಹಾಕಿ ಆ ದಾರವನ್ನು ಕುಂಕುಮದ ನೀರಿನೊಳಗೆ ನೆನೆಸಿ ಆ ದಾರವನ್ನು ಅನಂತ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಬೇಕು. ಗೋಧಿ ಹಿಟ್ಟಿನಿಂದ 28 ಕಜ್ಜಾಯಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ಅದರಲ್ಲಿ 14 ಕಜ್ಜಾಯಗಳನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಉಳಿದ ಕಜ್ಜಾಯಗಳನ್ನು ಮನೆಯವರು ಭಕ್ತಿಯಿಂದ ಸೇವಿಸಬೇಕು. ಅದರ ನಂತರ ನೀವು ದೇವರಿಗೆ ಸಮರ್ಪಿಸಿದ ದಾರವನ್ನು ಯಾರು ವ್ರತ ಆಚರಿಸಿರುತ್ತಾರೋ ಅವರು ಕೈಗೆ ಕಟ್ಟಿಕೊಳ್ಳಬೇಕು. ಇನ್ನು ಮನೆಯಲ್ಲಿ ಉಳಿದವರು ಕೂಡ ಇದೇ ರೀತಿ ದಾರವನ್ನು 14 ಗಂಟುಗಳು ಹಾಕಿ ಅದನ್ನು ಕುಂಕುಮದ ನೀರಿನಲ್ಲಿ ನೆನೆಸಿ ಅನಂತ ಪದ್ಮನಾಭ ಸ್ವಾಮಿ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಕಟ್ಟಿಕೊಳ್ಳಬೇಕು. ಅನಂತ ಪದ್ಮನಾಭ ಸ್ವಾಮಿಗೆ ಅರ್ಪಿಸಿದಂಥ ದಾರ ಮಾತ್ರ ವ್ರತ ಆಚರಿಸಿದವರು ಮಾತ್ರವೇ ಕಟ್ಟಿಕೊಳ್ಳಬೇಕು. ಈ ರೀತಿ 14 ವರ್ಷಗಳ ಕಾಲ ನಿಲ್ಲಿಸದೆ ಈ ವ್ರತ ಆಚರಿಸಬೇಕು ಎಂದು ಹೇಳಿದರು. ಆ ಕೂಡಲೇ ಸುಗುಣವತಿ ಅದೇ ಜಾಗದಲ್ಲೇ ಅನಂತ ಪದ್ಮನಾಭ ಸ್ವಾಮಿ ವ್ರತ ಶುರು ಮಾಡಿ ಅವಳ ತಂದೆ ಕೊಟ್ಟಂತ ಹಿಟ್ಟಿನಿಂದ ಕಜ್ಜಾಯಗಳು ತಯಾರಿಸಿ ಅನಂತ ಪದ್ಮನಾಭ ಸ್ವಾಮಿಗೆ ನೈವೇದ್ಯ ಮಾಡಿ 14 ಕಜ್ಜಾಯಗಳನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟಳು. ಆ ವ್ರತ ಪ್ರಭಾವದಿಂದ ಶೀಘ್ರದಲ್ಲೇ ಸುಗುಣವತಿ ಅಖಂಡ ಐಶ್ವರ್ಯವಂತಳಾದಳು. ಐಶ್ವರ್ಯ ಬಂದ ತಕ್ಷಣ ಸುಗುಣವತಿ ಗಂಡನಾದ ಕೌಂಡಿನ್ಯನಿಗೆ ಗರ್ವ ಬೆಳೆದು ಹೋಯಿತು. ಒಂದು ದಿನ ಸುಗುಣವತಿ ವ್ರತ ಆಚರಿಸಿ ಕೈಗೆ ದಾರ ಕಟ್ಟಿಕೊಂಡು ಗಂಡನ ಹತ್ತಿರ ಬಂದಳು. ಕೌಂಡಿನ್ಯ ಅವಳ ಕೈಯಲ್ಲಿರುವ ದಾರವನ್ನು ನೋಡಿ ಯಾವ ಪುರುಷನನ್ನು ಆಕರ್ಷಣೆ ಮಾಡಲು ಕೈಗೆ ಈ ರೀತಿ ಅಲಂಕಾರ ಮಾಡಿಕೊಂಡಿರುವೆ ಎಂದು ಕೋಪದಿಂದ ಅವಳ ಮೇಲೆ ಕೂಗಾಡಿ ಆ ದಾರವನ್ನು ಕಿತ್ತು ಬೆಂಕಿಯಲ್ಲಿ ಎಸೆದ. ಅಷ್ಟೇ, ಅಂದಿನಿಂದ ಅವರಿಗೆ ಕಷ್ಟಕಾಲ ಶುರುವಾಗಿ ಕೂಡಿಟ್ಟಿರುವ ಹಣವೆಲ್ಲ ಮಂಜಿನಂತೆ ಕರಗಿ ಅಷ್ಟ ದರಿದ್ರರಂತೆ ಬದಲಾದರು. ಕೆಲಕಾಲ ಇದೇ ರೀತಿ ಕಷ್ಟ ಅನುಭವಿಸಿದ ನಂತರ ಕೌಂಡಿನ್ಯನಿಗೆ ಅವನ ತಪ್ಪಿನ ಅರಿವಾಯಿತು. ಪಶ್ಚಾತ್ತಾಪ ಪಟ್ಟು ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಮಾಡಿಕೊಂಡು ಕ್ಷಮೆ ಕೇಳಬೇಕೆಂದು ತೀರ್ಮಾನಿಸಿಕೊಂಡ. ಆ ಸ್ವಾಮಿಯನ್ನು ಹುಡುಕುತ್ತಾ ಹೋದ. ದಾರಿಯಲ್ಲಿ ಅವನಿಗೆ ಮಾವಿನ ಹಣ್ಣುಗಳಿಂದ ತುಂಬಿರುವಂತ ಒಂದು ಮರ ಕಾಣಿಸಿತು. ಆದರೆ ಅಷ್ಟೊಂದು ಹಣ್ಣುಗಳು ತುಂಬಿದ್ದರೂ ಕೂಡ ಆ ಮರದ ಮೇಲೆ ಒಂದು ಪಕ್ಷಿ ಕೂಡ ಇರಲಿಲ್ಲ. ಅದನ್ನು ನೋಡಿ ಕೌಂಡಿನ್ಯನಿಗೆ ತುಂಬಾ ಆಶ್ಚರ್ಯವಾಯಿತು. ಅದೇ ರೀತಿ ಹಚ್ಚ ಹಸುರಾಗಿರುವ ಒಂದು ತೋಟದಲ್ಲಿ ನುಗ್ಗದೆ ದೂರದಲ್ಲಿ ನಿಂತು ನೋಡುತ್ತಿರುವ ಒಂದು ಎತ್ತು, ಮೀನುಗಳಿಂದ ತುಂಬಿರುವಂತ ಸರೋವರದೊಳಗೆ ಇಳಿಯದೆ ದೂರದಲ್ಲಿ ನಿಂತು ನೋಡುತ್ತಿರುವಂತ ಒಂದು ಕೊಕ್ಕರೆ, ಒಂಟೆಯಾಗಿ ಅಲೆದಾಡುತ್ತಿರುವಂತ ಒಂದು ಕತ್ತೆ, ಒಂಟೆಯಾಗಿ ತಿರುಗಾಡುತ್ತಿರುವಂತ ಒಂದು ಆನೆ ಕಾಣಿಸಿದವು. ಅವುಗಳನ್ನು ಕೌಂಡಿನ್ಯ ನಿಮಗೆ ಅನಂತ ಪದ್ಮನಾಭ ಸ್ವಾಮಿ ಗೊತ್ತಾ ಎಂದು ಕೇಳಿದ. ಅವೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲ ಎಂದು ಹೇಳಿದವು. ದೇವರನ್ನು ಹುಡುಕಾಡುತ್ತಾ ಅಲೆದು ಅಲೆದು ಒಂದು ಕಡೆ ಕೌಂಡಿನ್ಯ ಮೂರ್ಛೆ ಹೋದ. ಆಗ ಅನಂತ ಪದ್ಮನಾಭ ಸ್ವಾಮಿಗೆ ಅವನ ಮೇಲೆ ಕರುಣೆ ಬಂದು ಒಬ್ಬ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅವನ ಹತ್ತಿರ ಬಂದು ಅವನನ್ನು ಆರೈಕೆ ಮಾಡಿ ಬಳಿಕ ಅವರ ನಿಜರೂಪ ದರ್ಶನವನ್ನು ಅವನಿಗೆ ತೋರಿಸಿದರು. ಕೌಂಡಿನ್ಯ ಅನೇಕ ಸ್ತೋತ್ರಗಳಿಂದ ಅವರನ್ನು ಕೀರ್ತಿಸಿದ. ಅವರಿಗೆ ನಾನಾ ರೀತಿಯಲ್ಲಿ ಕ್ಷಮೆ ಕೇಳಿದ. ನನಗಿರುವ ಕಷ್ಟ ದರಿದ್ರ ಎಲ್ಲವನ್ನೂ ನಿವಾರಿಸಿ
ಅಂತ್ಯಕಾಲದಲ್ಲಿ ನನಗೆ ಮೋಕ್ಷ ಅನುಗ್ರಹಿಸು ಎಂದು ಬೇಡಿಕೊಂಡ. ತಥಾಸ್ತು ಅಂದರು ಪರಮಾತ್ಮ. ಅದರ ನಂತರ ಕೌಂಡಿನ್ಯ ದಾರಿಯಲ್ಲಿ ಅವನು ನೋಡಿದಂಥ ವಿಚಿತ್ರ ಸಂಘಟನೆಗಳ ಬಗ್ಗೆ ವಿವರಿಸುವಂತೆ ಕೇಳಿದ. ಆಗ ಅನಂತ ಪದ್ಮನಾಭ ಸ್ವಾಮಿ, ಕೌಂಡಿನ್ಯ, ಅವನು ಕಲಿತ ವಿದ್ಯೆಗಳನ್ನು ಇತರರಿಗೆ ದಾನ ಮಾಡದವನು ಆ ರೀತಿ ಹಣ್ಣುಗಳು ತುಂಬಿದ್ದರೂ ಒಂಟಿಯಾಗಿರುವಂಥ ವೃಕ್ಷದಂತೆ, ದೊಡ್ಡ ಶ್ರೀಮಂತನಾಗಿ ಹುಟ್ಟಿದರು ಹಸಿವು ಅಂದವರಿಗೆ ಅನ್ನದಾನ ಮಾಡದವನು ಆ ರೀತಿ ಒಂಟಿಯಾದ ಎತ್ತಿನಂತೆ, ಮಹಾರಾಜ ಎಂಬ ಗರ್ವದಿಂದ ಅಥವಾ ಶ್ರೀಮಂತ ಎಂಬ ಪೊಗರಿನಿಂದ ಬಂಜರು ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದವನು ಆಹಾರ ಕಣ್ಣ ಮುಂದೆ ಇದ್ದರೂ ಕೂಡ ತಿನ್ನಲಾಗದಂಥ ಕೊಕ್ಕರೆಯಂತೆ, ಕಾರಣವೇ ಇಲ್ಲದೆ ಪರರನ್ನು ದೂಷಿಸುವವನು ಒಂಟಿಯಾದ ಕತ್ತೆಯಂತೆ, ಧರ್ಮ ತಪ್ಪಿ ನಡೆಯುವವನು ಒಂಟಿ ಸಲಗದಂತೆ ಜನ್ಮ ಪಡೆಯುತ್ತಾರೆ. ನಿನ್ನ ಕಣ್ಣು ತೆರೆಸುವುದಕ್ಕಾಗಿಯೇ ಅವುಗಳನ್ನು ನಿನಗೆ ಕಾಣಿಸುವಂತೆ ಮಾಡಿದೆ. ನೀನು ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು 14 ವರ್ಷಗಳ ಕಾಲ ಆಚರಿಸಿದರೆ ನಿನಗೆ ನಕ್ಷತ್ರ ಲೋಕದಲ್ಲಿ ಸ್ಥಾನ ಕೊಡುತ್ತೇನೆ. ಯಾರು ಶ್ರದ್ಧಾ ಭಕ್ತಿಯಿಂದ 14 ವರ್ಷಗಳ ಕಾಲ ನನ್ನ ವ್ರತವನ್ನು ಆಚರಿಸುತ್ತಾರೋ ಅವರೆಲ್ಲರೂ ಕೂಡ ಮೃತಪಟ್ಟ ನಂತರ ನಕ್ಷತ್ರಗಳಾಗಿ ಬದಲಾಗುತ್ತಾರೆ ಎಂದು ಹೇಳಿ ಅನಂತ ಪದ್ಮನಾಭ ಸ್ವಾಮಿ ಮಾಯವಾದರು. ಅದರ ನಂತರ ಕೌಂಡಿನ್ಯ ಆಶ್ರಮಕ್ಕೆ ಬಂದು ನಡೆದ ಎಲ್ಲ ವಿಷಯಗಳನ್ನು ಹೆಂಡತಿಗೆ ವಿವರಿಸಿದ. ಆ ದಂಪತಿಗಳಿಬ್ಬರು 14 ವರ್ಷಗಳ ಕಾಲ ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಮರಣಾನಂತರ ಇಬ್ಬರು ನಕ್ಷತ್ರಲೋಕ ತಲುಪಿದರು. ಹಾಗಾಗಿ ಧರ್ಮರಾಜ, ಅನಂತ ಪದ್ಮನಾಭ ಸ್ವಾಮಿ ವ್ರತಕ್ಕೆ ಅಷ್ಟೊಂದು ಮಹಿಮೆ ಇದೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ವಿವರಿಸಿದರು. ಅದರ ನಂತರ ಪಾಂಡವರು ಅನಂತ ಪದ್ಮನಾಭ ಸ್ವಾಮಿ ವ್ರತ ಆಚರಿಸಲು ಶುರು ಮಾಡಿದರು. ಅದರ ನಂತರನೇ ಪಾಂಡವರು ಅವರ ಸೈನ್ಯ ಕಡಿಮೆ ಇದ್ದರೂ ಕೂಡ ಕುರುಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರು. ರಾಜ್ಯ ಬರುವ ಸಾಧ್ಯತೆ ಇಲ್ಲದಿದ್ದರೂ ಕೂಡ ಅವರ ಹಿಂದೆ ದೇವರು ಬೆಂಬಲವಾಗಿ ನಿಂತುಕೊಂಡು ಅವರನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡಿ ಹಸ್ತಿನಾಪುರವನ್ನು ಪಾಂಡವರು ಪಾಲಿಸುವಂತೆ ಮಾಡಿದರು. ಸ್ನೇಹಿತರೆ, ಸಾಧ್ಯವಾದರೆ ಈ ಭಾದ್ರಪದ ಮಾಸದಲ್ಲಿ ಅನಂತ ಪದ್ಮನಾಭ ಸ್ವಾಮಿ ವ್ರತ ಶುರು ಮಾಡಿ. ಒಂದೊಂದು ವರ್ಷ ನೀವು ವ್ರತ ಮಾಡಿದಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ಕಾಣುತ್ತೀರಿ. ಆಕಸ್ಮಿಕವಾಗಿ ಧನಲಾಭ ಆಗಿರಬಹುದು, ಪದವಿ ಆಗಿರಬಹುದು, ನಿಮ್ಮ ಸ್ಥಿತಿ, ಸ್ಥಾನ, ಮಾನ, ಗೌರವ ಎಲ್ಲವೂ ಕೂಡ ಬೆಳೆಯುತ್ತಾ ಬರುತ್ತೆ. ಹಾಗೆ ನಿಮಗೆ ದೇವರ ಬೆಂಬಲ ಕೂಡ ಸಿಗುತ್ತೆ. 14 ವರ್ಷಗಳ ಕಾಲ ನಿಲ್ಲಿಸದೆ ಈ ವ್ರತ ಮಾಡಿದರೆ ಮರಣಾನಂತರ ನಕ್ಷತ್ರ ಲೋಕದಲ್ಲೂ ಕೂಡ ಸ್ಥಾನ ಸಿಗುತ್ತದೆ ಎಂದು ಸಾಕ್ಷಾತ್ ಆ ಪರಮಾತ್ಮನೇ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ, ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.